ಪರಿಸರ ಪ್ರಿಯ ಲೈಕ್ ಅಂದ್ರೆ ನಾವು ಪರಿಸರಕ್ಕೂ ಕೂಡ ಒಂದು ಕೊಡುಗೆಯಾಗಿ ನಮ್ಮ ಕಂಪನಿ ಕೊಟ್ಟಿದೆ. ಏನಂದ್ರೆ ನಾವು ಬ್ಯಾಂಬೋ ಟೂತ್ ಬ್ರಷ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಇದು ಪರಿಸರ ಕಾಳಜಿ ಇದ್ದವರು ಅಷ್ಟೇ ಉಪಯೋಗ ಮಾಡೋದಂತಲ್ಲ. ಸೊ ಎಲ್ಲರೂ ಕೂಡ ನೀವು ಈಗ ಹೇಗಾಗಿದೆ ಅಂತಂದ್ರೆ ಹೊರಗಡೆ ಏನೇನ್ ನಡೀತಾ ಇದೆ ನಿಮಗೂ ಗೊತ್ತಿದೆ. ಸೊ ಪ್ಲಾಸ್ಟಿಕ್ ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಎಲ್ಲ ಅವ್ರ ಊರಿಗೂ ಚಲೋ, ಅವ್ರ ಮನೆಗೂ ಚಲೋ, ನಮ್ಮ ದೇಶಕ್ಕೂ ಅಥವಾ ನಮ್ಮ ಭೂಮಿಗೂ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ದೇವರು. ನೀವು ಒಂದು ಕೊಡುಗೆಯಾಗಿ ಕೊಡಬಹುದು. ಸೊ ಅವಾಯ್ಡ್ ದ ಪ್ಲಾಸ್ಟಿಕ್ ಟೂತ್ ಬ್ರಷ್, ಯೂಸ್ ಅವರ್ ಬ್ಯಾಂಬೋ, ಬಿದಿರಿನ ಬ್ಯಾಂಬೋ ಟೂತ್ ಬ್ರಷ್. ಸೊ ಇವು ತುಂಬಾ ಯೂಸ್ಫುಲ್ ಆಗಿ ಕೆಮಿಕಲ್ ಯುಕ್ತವಾಗಿರಂಗಿಲ್ಲ. ಯೂಸ್ ಮಾಡಿ ಇವನ್ನ ನೀವು 6 ಮಂತ್ ಕೂಡ ಯೂಸ್ ಮಾಡ್ಬೋದು. ಸೊ ಅಷ್ಟು ವರ್ಕ್ ಇದೆ. ಸೊ ಪೇಸ್ಟ್ ಆಯ್ತು, ಬ್ರಷ್ ಆಯ್ತು. ಸೊ ನೆಕ್ಸ್ಟ್ ಬನ್ನಿ ಸೋಪ್ ಬರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಸೋಪ್ ಅಡ್ವರ್ಟೈಸ್ ಎಷ್ಟು ಬರುತ್ತೆ ರೀ ಟಿವಿಯಲ್ಲಿ. ಕರೀನಾ ಕಪೂರ್ ಬರ್ತಾರೆ, ಕತ್ರಿನಾ ಕೈಫ್ ಬರ್ತಾರೆ, ಇನ್ನೂ ಎಷ್ಟೆಷ್ಟೋ ಜನ ಬಂದು ಹೋಗ್ತಾರೆ. ಸೊ ಒಬ್ಬರಾದ್ರೂ ಥಿಂಕ್ ಮಾಡಿದಾರ ನಿಜವಾಗ್ಲೂ ಅವರು ಅದನ್ನೇ ಯೂಸ್ ಮಾಡ್ತಾರ? ಎಷ್ಟು ಜನ ಹೇಳ್ತೀರಿ ಎಸ್ ಅದನ್ನೇ ಯೂಸ್ ಮಾಡ್ತಾರಿ ಮೇಡಮ್ ಅನ್ನೋರು ಎಷ್ಟು ಜನ ಇದೀರಿ? ಕೈ ಅಲ್ರಿ ಅವ್ರಿಗೆ ಇಷ್ಟು ಬಂದು ಹೋಗ್ಲಿಕ್ಕೆ ಅವ್ರದ್ದು ಅವ್ರ ಸೋಪ್ ಹೀಗೆ ಇಡಲಿಕ್ಕೆ ಅವ್ರು 4 ಕೋಟಿ ಕೊಟ್ಟಿರ್ತಾರೆ. ನೀವು ಅದನ್ನ ಅಕ್ಕಿ ಯೂಸ್ ಮಾಡಿ ನಾವು ಅದನ್ನ ಯೂಸ್ ಮಾಡಿದ್ರೆ ನಾವು ನಮ್ ಸ್ಕಿನ್ ಆಗೋದು ಇನ್ನೂ ಎಷ್ಟೋ ವರ್ಷಕ್ಕೆ ಹಾಳಾಗೋದು ಅವಾಗ ಹಾಳಾಗುತ್ತೆ. ಸೊ ಅದು ಎಲ್ಲ ಅವರು ಬಿಸ್ನೆಸ್ ಸಲುವಾಗಿ. ಸೊ ಹಂಗಂತೇಳಿ ಇದು ನಿಮ್ದು ಬಿಸ್ನೆಸ್ ಅಂತ ಅನ್ನಕ್ ಹೋಗ್ಬೇಡ್ರಿ. ಇದು 100% ನಮ್ದು ಸಾವಯವ ಉತ್ಪನ್ನಗಳು. ಯೂಸ್ ಮಾಡ್ರಿ, ನಾವೇನು ಅಡ್ವರ್ಟೈಸಿಂಗ್ ಬಂದಿಲ್ಲ. ನಾವು ಯೂಸ್ ಮಾಡಿ ಅದನ್ನ ನಿಮ್ಗೆ ಶೇರ್ ಮಾಡ್ತಾ ಇದೀವಿ. ಅವ್ರು ಯೂಸ್ ಮಾಡೋರು ಬಿಟ್ಟಾರೋ ಗೊತ್ತಿಲ್ಲ, ಅವರು ಸುಮ್ಮನೆ ಬಿಸ್ನೆಸ್ ಸಲುವಾಗಿ ಅದನ್ನ ಹಿಡಿದು ತೋರಿಸ್ತಾರೆ ನಿಮ್ಗೆ, ಅದು ಬೇರೆ. ಇಲ್ಲಿರೋರು ನಾವೆಲ್ಲ DXN ಮಂದಿ. ನಾವು ಯಾವಾಗ್ಲೂ ನಮ್ದು ಥೀಮೇ ಅದು. ಫಸ್ಟ್ ನೀವು 100% ಯೂಸರ್ ಆಗ್ರಿ, ಆಮೇಲೆ ನೀವು ಅದನ್ನ ತಿಂದು ಬೇರೆದವ್ರಿಗೆ ಶೇರ್ ಮಾಡಿ. ನಾವು ಯೂಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಂದ ಅದು ಬರೋದಿಲ್ರಿ. ಸುಮ್ಮನೆ ಹಂಗೆ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಇಷ್ಟೇ ನಮ್ದು ನಿಮ್ದು ರಿಲೇಷನ್ ಅಷ್ಟಾದ್ರೆ ಇದು ನಮ್ದು ಹಂಗಿಲ್ರಿ. ಪ್ರಾಡಕ್ಟ್ ಕೊಟ್ಟ ಮೇಲೆ ನಮ್ಮ ರಿಲೇಷನ್ ಬೆಳೆಯುತ್ತೆ. ಸೊ ಆ ಪ್ರಾಡಕ್ಟ್ ಚೆನ್ನಾಗಿದೆ ನಮ್ಗೆ ಇನ್ನೂ ತರಿಸ್ಕೊಡಿ. ಸೊ ಅಲ್ಲಿಂದ ಚಲೋ ಆಗುತ್ತೆ. ಮತ್ತೆ ನೀವು ಒಂದು 10 ಮಂದಿಗೆ ಹೇಳ್ತೀರಾ. ಆಬ್ವಿಯಸ್ಲಿ ಈಗ ಯಾರಾದ್ರೂ ಚೆನ್ನಾಗಿರೋ ಸಾರಿ ತಗೊಂಡ್ರೆ ನಿಮ್ಗೆ ಅಂಗಡಿಯವ್ನು ಏನು ಕಮಿಷನ್ ಕೊಟ್ಟಿರಂಗಿಲ್ಲ ಅಂದ್ರೂ ನೀವು ಹೇಳ್ತೀರಿ. ಸೊ ಇದು ಸಾರಿ ಅಲ್ಲಿಂದ ತಂದೆ, ನೀವು ಅಲ್ಲೇ ಹೋಗ್ರಿ, ಅವ್ರೇನು ಅವ್ರ ವ್ಯಾಪಾರ ಆಗುತ್ತೆ. ಆದ್ರೆ ನೀವೇನು ಅದ್ರದ್ದು ಶೇರ್ ಮಾಡಿದ್ದಕ್ಕೆ ಏನೂ ಉಪಯೋಗ ಇಲ್ಲ. ಸೊ ಬಟ್ ನಮ್ಮಲ್ಲಿ ಹಾಗಿಲ್ಲ. ನೀವು ತಿಂದು ಶೇರ್ ಮಾಡಿದಾಗ, ಅನುಭವ ಹಂಚ್ಕೊಂಡಾಗ ನಿಮಗೂ ಅದು ಒಂದು ಏನಿದೆ ವರ್ತ್ ಇದೆ. ಸೊ ಅಂದ್ರೆ ನಮ್ದು ಕಂಪನಿ ನಿಮಗೂ ಕೂಡ ಅಷ್ಟೇ ಗೌರವ ಕೊಡುತ್ತೆ. ಸೊ ಆದ್ರಿಂದ ನಮ್ದು ಸೋಪ್ ಯಾವ ರೀತಿ ಡಿಫ್ರೆಂಟ್ ಇದೆ. ಯಾರು ಡೆಮೋಗ್ ರೆಡಿ ಇದೀರಿ? ಒಬ್ರು ಯಾರಾದ್ರೂ ಬನ್ನಿ. ಯಾರಾದ್ರೂ ನೋಡಿ